ಇದು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯ ಕಥೆಯಾದ್ರೆ ಈಗ ಇದೇ ಮೈಕ್ರೋ ಫಿನಾನ್ಸ್ ಕಿರುಕುಳಕ್ಕೆ ಕಡಿವಾಣವನ್ನ ಹಾಕೋಕೆ ಹೊಸ ಬಿಲ್ನ ಜಾರಿ ತರುವುದಕ್ಕೆ ಮುಂದಾಗಿದೆ ಸರ್ಕಾರ. ಮೈಕ್ರೋ ಫಿನಾನ್ಸ್ ರೆಗ್ಯುಲೇಷನ್ ಆಫ್ ಮನಿ ಲೆಂಡಿಂಗ್ ಬಿಲ್ ಹೊಸ ಬಿಲ್ ಅನ್ನ ತರುವುದಕ್ಕೆ ಮುಂದಾಗಿದೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ. ಹೊಸ ಕಾಯ್ದೆಯಲ್ಲಿ 3 ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಮೈಕ್ರೋ ಫಿನಾನ್ಸ್ ಕಿರುಕುಳ ಕಾಗ್ನಿಸಬಲ್ ಅಫೆನ್ಸ್ ಅಂತ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಈ ಹೊಸ ಬಿಲ್ನ ಪ್ರಕಾರ ಹೊಸ ಕಾನೂನಿನ ಅಡಿ ಕೇಸನ್ನ ದಾಖಲಿಸಿದ್ರೆ ಅದು ಜಾಮೀನು ರಹಿತ ಆಗಲಿದೆ. ಹೊಸ ಕಾಯ್ದೆಯ ಪ್ರಕಾರ ಈ ರೀತಿ ಜನರಿಗೆ ಕಾಡುವವರಿಗೆ 3 ವರ್ಷ ಕಠಿಣ ಶಿಕ್ಷೆಯನ್ನ ವಿಧಿಸೋಕೂ ಕೂಡ ಅವಕಾಶ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಕಳೆದ 1 ವಾರದಿಂದ ರಾಜ್ಯದ ವಿವಿಧ ಭಾಗಗಳಲ್ಲಿ ಮೈಕ್ರೋ ಫಿನಾನ್ಸ್ ಹಾವಳಿಯ ಬಗ್ಗೆ ವರದಿಗಳಾಗ್ತಾವೆ. ಇದುವರೆಗೂ 5 ಜನ ಆತ್ಮಹತ್ಯೆಗೂ ಕೂಡ ಶರಣಾಗಿದ್ದಾರೆ. ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಕೂಡ ಇದರಿಂದ ಹೊರತಾಗಿಲ್ಲ. ಹೊಸ ಕಾಯ್ದೆಯ ಜಾರಿ ಆಗ್ಬೇಕು ಅನ್ನುವಂತ ಆಗ್ರಹ ಇತ್ತು. ಈಗ ಸರ್ಕಾರ ಅದಕ್ಕೆ ಮುಂದಾಗಿದೆ. ಆ ಕಾಯ್ದೆಯಲ್ಲಿ ಏನೇನಿದೆ ಅನ್ನೋದನ್ನ ತಿಳಿಸಬಹುದಾ ಅಂತ ಹೇಳಿ. ವಿದ್ಯಾಶ್ರೀ, ರಾಜ್ಯದಲ್ಲಿ ಅದರಲ್ಲೂ ಕೂಡ ಚಾಮರಾಜನಗರದಿಂದ ಹಿಡಿದು ಬೆಳಗಾವಿವರೆಗೂ ಕೂಡ ವಿವಿಧ ಜಿಲ್ಲೆಗಳಲ್ಲಿ ಈ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಿತ್ತು. ಇದರಿಂದ 5 ಜನ ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ, ಜೊತೆಗೆ ಹಲವಾರು ಜನರಿಗೆ ಇದರಿಂದ ಸಾಕಷ್ಟು ಕಿರುಕುಳ ಆಗ್ತಿತ್ತು. ಇದರಿಂದ ರಾಜ್ಯ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡ ಕೂಡ ಇತ್ತು. ಜೊತೆಗೆ ಒಂದಷ್ಟು ಮಹಿಳೆಯರು ತಮ್ಮ ಮಾಂಗಲ್ಯವನ್ನ ಸಿಎಂ ಮತ್ತೆ ಗೃಹ ಸಚಿವರಿಗೆ ಕಳಿಸಿ ತಮ್ಮ ಮಾಂಗಲ್ಯವನ್ನು ಉಳಿಸಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಇದರಿಂದ ಏನು ಈ ಒಂದು ಘಟನೆಗಳಿಂದ ಎಚ್ಚೆತ್ತಿರುವಂತಹ ರಾಜ್ಯ ಸರ್ಕಾರ ಹೊಸ ಬಿಲ್ ಅನ್ನ ತರೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಏನು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಏನು ಸಭೆ ನಡೀತಾ ಇದೆ. ಈ ಒಂದು ಸಭೆಯಲ್ಲಿ ಗೃಹ ಸಚಿವರು DCM ಜೊತೆಗೆ ಕಂದಾಯ ಇಲಾಖೆಯ ಏನು ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಇದಕ್ಕೂ ಮುನ್ನವೇ ಒಂದಷ್ಟು ಡ್ರಾಫ್ಟ್ ಅನ್ನ, ಒಂದು ಬಿಲ್ ಅನ್ನ ತರೋದಕ್ಕೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಕರ್ನಾಟಕ ಏನು ಮೈಕ್ರೋಸಾಫ್ಟ್ ಕಂಪನಿಗಳ ಮೇಲೆ ಒಂದು ನಿಯಂತ್ರಣ ಮಾಡೋದಕ್ಕೆ ಒಂದು ಬಿಲ್ ಅನ್ನ ಸಿದ್ಧಪಡಿಸಿಕೊಂಡಿದೆ ಈಗಾಗಲೇ ಕಾನೂನು ಇಲಾಖೆ. ಆ ಒಂದು ಬಿಲ್ ಕುರಿತು ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡುವಂಥದ್ದು. ಪ್ರಮುಖವಾಗಿ ಈ ಬಿಲ್ನಲ್ಲಿ 3 ಅಂಶಗಳನ್ನ ಇಡಲಾಗಿದೆ. ಏನಂದ್ರೆ, ಮೊದಲು ಏನು ಮೈಕ್ರೋ ಫೈನಾನ್ಸ್ ಕಿರುಕುಳ ನೀಡಿದ್ರೆ ಅಂತ ಕಂಪನಿಗಳ ವಿರುದ್ಧ FIR ದಾಖಲಾದ್ರೆ ಅವ್ರನ್ನ ತಕ್ಷಣವೇ ಬಂಧಿಸ್ತಾ ಇರಲಿಲ್ಲ. ಆದ್ರೆ ಈಗ ಹೊಸ ಬಿಲ್ ಬರ್ತಾ ಇದೆ. ಆ ಹೊಸ ಬಿಲ್ ಪ್ರಕಾರ ಯಾವುದೇ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಒಂದು FIR ಆದ್ರೆ ಅವ್ರನ್ನ ತಕ್ಷಣವೇ ಬಂಧಿಸಬಹುದು. ಜೊತೆಗೆ ಅವ್ರಿಗೆ ಅವ್ರ ವಿರುದ್ಧ ಜಾಮೀನು ರಹಿತ ಸೆಕ್ಷನ್ ಅಡಿ ಪ್ರಕರಣವನ್ನ ದಾಖಲಿಸಬಹುದು. ಜೊತೆಗೆ ಅವ್ರಿಗೆ ಯಾರು ಕಿರುಕುಳ ನೀಡ್ತಾರೆ ಅಂತವ್ರಿಗೆ 3 ವರ್ಷಕ್ಕೂ ಹೆಚ್ಚು ಒಂದು ಕಠಿಣ ಶಿಕ್ಷೆಯನ್ನು ಕೊಡಿಸೋದಕ್ಕೆ ಈ ಒಂದು ಬಿಲ್ನಲ್ಲಿ ಅವಕಾಶ ಇರುವಂತೆ ತಿದ್ದುಪಡಿಯನ್ನ, ಅಂದ್ರೆ ಹೊಸ ಬಿಲ್ ಅನ್ನ ತರಲಿಕ್ಕೆ ಸರ್ಕಾರವನ್ನು ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಇವತ್ತು ಏನು ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಿಗಳ ಜೊತೆಗೆ ಹಿರಿಯ ಸಚಿವರುಗಳ ಜೊತೆ ಸಭೆ ಮಾಡಿ ಈ ಸಭೆಯಲ್ಲಿ ಯಾವ ರೀತಿ ಈ ಬಿಲ್ ಅನ್ನ ಪಾಸ್ ಮಾಡಬೇಕು ಅಥವಾ ಈ ಬಿಲ್ಲಿನ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತಂದು ಮುಂದಿನ ಅಧಿವೇಶನದಲ್ಲಿ ಮಂಡಿಸಿ ಅದನ್ನ ರಾಜ್ಯಪಾಲರಿಗೆ ಕಳಿಸೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುವಂತದ್ದು. ಈ ಒಂದು ಸಭೆ ನಂತರ ಮುಖ್ಯಮಂತ್ರಿಗಳು ಈ ಬಗ್ಗೆ ಏನು ಬಿಲ್ನಲ್ಲಿ ಇರುವಂತಹ ಅಂಶಗಳಾಗಿರ್ಬೋದು, ಜೊತೆಗೆ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಖುದ್ದು ನೀಡಲಿದ್ದಾರೆ. ಯಾಕಂದ್ರೆ ಈ ಒಂದು ಹಾವಳಿಯನ್ನು ತಪ್ಪಿಸದೇ ಇದ್ರೆ ಇದು ಮುಂದಿನ ದಿನಗಳಲ್ಲಿ ಸಾಕಷ್ಟು ಜನರಿಗೆ ಮತ್ತಷ್ಟು ತೊಂದರೆ ಆಗುತ್ತೆ. ಯಾಕಂದ್ರೆ ಈ ಒಂದು ಸಮಸ್ಯೆಯಲ್ಲಿ ಹೆಚ್ಚು ಹೆಣ್ಮಕ್ಳಿಗೆ ತೊಂದರೆ ಆಗ್ತಿರೋದ್ರಿಂದ ಸರ್ಕಾರ ಕೂಡ ಮುಜುಗರ, ಜೊತೆಗೆ ವಿರೋಧ ಪಕ್ಷಗಳು ಕೂಡ ಅಸ್ತ್ರ ಆಗ್ತಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ತು ಈಗ ಹೊಸ ಬಿಲ್ ಅನ್ನ ಜಾರಿ ತರುವ ಜೊತೆಗೆ ಈ ಒಂದು ಮೈಕ್ರೋಸಾಫ್ಟ್ ಕಂಪನಿಗಳ ಮೇಲೆ ನಿಯಂತ್ರಣ ಸಾಧಿಸಲಿಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.